ಇವತ್ತಿನ ಬಿಡುವಿಲ್ಲದ ಒತ್ತಡ ಜೀವನದಲ್ಲಿ ಭಗವದ್ಗೀತೆಯ ಅತ್ಯಂತ ಪ್ರಸಿದ್ಧವಾದ ಶ್ಲೋಕ ಹೇಳ್ತೀನಿ ಕೇಳಿ. ಎಲ್ರಿಗೂ ಸಡನ್ ಆಗಿ ಸಕ್ಸಸ್ ಬೇಕು, ಆದ್ರೆ ಸಕ್ಸಸ್ಗೆ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ, ಸ್ಯಾಕ್ರಿಫೈಸ್, ಎಫರ್ಟ್ಸ್ ಮತ್ತೆ ಪೇಷನ್ಸ್ ಇರಲೇಬೇಕು. ಈ ಟಾಪಿಕ್ ಬಗ್ಗೆ ಎಕ್ಸ್ಪ್ಲನೇಷನ್ ವಿತ್ ಮೋಟಿವೇಟೆಡ್ ವಿಡಿಯೋ ಇದಾಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ತುಂಬಾ ಜನ ತುಂಬಾ ಎಫರ್ಟ್ಸ್ ಹಾಕ್ತಾರೆ, ಆದ್ರೆ ಸಕ್ಸಸ್ ನ ನಿಯರ್ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಸ್ಟ್ರಗಲ್ ಬಂದ್ರೆ ಗಿವ್ ಅಪ್ ಮಾಡ್ಬಿಡ್ತಾರೆ. कर्मण्येवाधिकारस्ते मा फलेषु कदाचन मा कर्मफल हेतुर्भूः माते संगोस्त्वा कर्मणि. ಇದರ ಅರ್ಥ ಏನ್ ಗೊತ್ತಾ? ನಮ್ಮ ಅಧಿಕಾರ ಇರೋದು ಬರೀ ನಮ್ ಕರ್ಮದ ಮೇಲೆ, ಅಂದ್ರೆ ನಮ್ಮ ಕೆಲಸದ ಮೇಲೆ, ಆದ್ರೆ ಅದರ ಫಲಿತಾಂಶದ ಮೇಲೆ ಅಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ 100% ಕೆಟ್ಟದಾಗುತ್ತೆ. ಕರ್ಮ ಡಿಸೈಡ್ಸ್ ಎವ್ರಿಥಿಂಗ್. ಇವತ್ತು ನಾವೆಲ್ಲರೂ ರಿಸಲ್ಟ್ಸ್ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿ ಇವತ್ತಿನ ನೆಮ್ಮದಿನೇ ಹಾಳು ಮಾಡ್ಕೋತೀವಿ. ನಮ್ಮ 100ಕ್ಕೆ 100ರಷ್ಟು ಗಮನ ನಮ್ಮ ಕೆಲಸದ ಮೇಲೆ ಇಡಲು ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಈ ಒಂದು ಮಾತು ಸಾಕು. ಜೀವನ ತುಂಬಾ ಕಷ್ಟ, ತುಂಬಾ ಸ್ಟ್ರಗಲ್ ಅಂತ ಗಿವ್ ಅಪ್ ಮಾಡಿದ್ರೆ ಆವಾಗ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಆಗ್ತಿರ್ಲಿಲ್ಲ, ಮತ್ತೆ ಚಾಯ್ ಮಾರೋ ನರೇಂದ್ರ ಮೋದಿ ಇವತ್ತು ದೇಶದ ಪ್ರಧಾನ ಮಂತ್ರಿ ಆಗಲು ಸಾಧ್ಯ ಆಗಿರ್ತಿರ್ಲಿಲ್ಲ. ಈ ವಿಡಿಯೋ ನಿಮ್ಮ ಸ್ಟ್ರಗಲ್ ಲೈಫ್ಗೆ ಸ್ವಲ್ಪ ಮೋಟಿವೇಶನ್ ನೀಡಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ ತರಾನೇ ಸ್ಟ್ರಗಲ್ ಅಲ್ಲಿರೋ ನಿಮ್ ಫ್ರೆಂಡ್ಗೆ ಈ ರೀಲ್ ಶೇರ್ ಮಾಡಿ. ಇದೇ ತರ ಹೆಚ್ಚಿನ ಮೋಟಿವೇಶನಲ್ ಕಂಟೆಂಟ್ ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ. ನೆವರ್ ಗಿವ್ ಅಪ್.